ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ. ನಾನು ಕೂಡ ಖುಷಿಯಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ. ಏನು ಹೇಳಬೇಕು ಇವತ್ತು ಅಂತಂದರೆ, ಆ್ಯಕ್ಚುಲಿ ಗೊತ್ತಾಗ್ತಿಲ್ಲ ಹೇಗೆ ಸ್ಟಾರ್ಟ್ ಮಾಡೋದು ಇದನ್ನು ಅಂತ. ಯಾಕೆ ಅಂತಂದರೆ ನೀವು ನೋಡಿ, ಬರೀ ನಿಮ್ಮ ಸುತ್ತಮುತ್ತ ಅಲ್ಲ, ನಮ್ಮ ಸುತ್ತಮುತ್ತ ಅಂತ ಅಷ್ಟೆಲ್ಲ ಇಡೀ ಸಮಾಜದಲ್ಲಿ ಎಲ್ಲರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ಬೆಳೀತಾ ಇದ್ದಾರೆ ಅಂತಂದರೆ ಒಂದು ಸಣ್ಣ ಹುಳುಕು ಅಥವಾ ಒಂದು ಹೊಟ್ಟೆ ಕಿಚ್ಚು ಇದ್ದೇ ಇದೆ ಆಗ. ಯಾರೋ ಬೆಳೀತಾ ಇದ್ದಾರೆ ಅಥವಾ ಯಾರಿಗೋ ಎಲ್ಲೋ ಒಳ್ಳೇದಾಗ್ತಾ ಇದೆ, ಏನೋ ಒಬ್ಬ ದುಡ್ದು ಒಂದು 4 ಕಾಸು ಸಂಪಾದನೆ ಮಾಡಿದ್ದೀನಿ ಅಂತ ಅಂದರೆ ಎಲ್ಲೋ ಒಂದು ಕಡೆ ಅವರು ಮನೆ ಜನನೇ ಅವನ ಮೇಲೆ ಒಂಥರ ಹೊಟ್ಟೆ ಹುಡ್ಕೊಳ್ಳೋ ಪರಿಸ್ಥಿತಿಗೆ ಬಂದುಬಿಡುತ್ತೆ ಕೆಲವೊಂದು ಸಲ ಅಲ್ವಾ. ಹೀಗಿದ್ದಾಗ ನಾವು ಈ ಸಮಾಜದಲ್ಲಿ ಇದ್ದು ನಾವು ಇನ್ನೊಬ್ಬರನ್ನ ಬದಲಾಯಿಸೋಕ್ಕಂತೂ ಖಂಡಿತ ಆಗಲ್ಲ. ಯಾಕಂದರೆ ಇಲ್ಲಿ ಇನ್ನೊಬ್ಬರನ್ನ ಬದಲಾಯಿಸೋಕ್ಕಿಂತ ನಮ್ಮನ್ನು ನಾವು ಫಸ್ಟ್ ಬದಲಾಯಿಸಬೇಕು. ಯಾಕಂದರೆ ನಮ್ಮನ್ನು ಇನ್ನೊಬ್ಬರು ಹೇಗೆ ಯಾವ ದೃಷ್ಟಿಯಲ್ಲಾದರೂ ನೋಡಲಿ, ಆದರೆ ನಾವುಗಳು ನೋಡೋ ದೃಷ್ಟಿ ಮಾತ್ರ ಸರಿಯಾಗಿರಬೇಕು ಅಲ್ವಾ. ಸೊ ಹಾಗಾಗಿ ಇವತ್ತು ಒಂದು ಸಣ್ಣ ಒಂದು ಕಥೆನೋ ಅಥವಾ ಒಂದು ಉದಾಹರಣೆನೋ ನೀವೇನು ಬೇಕಾದರೂ ತಿಳ್ಕೊಬೋದು. ನಾವು ಹೇಗೆ ಈ ಸಮಾಜದಲ್ಲಿ ಇರಬೇಕು, ನಮ್ಮ ಯೋಚನೆಗಳು ಯಾವ ಥರ ಇರಬೇಕು, ಎಷ್ಟು ಎತ್ತರಕ್ಕೆ ಇರಬೇಕು ಅನ್ನೋದನ್ನು ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊತೀನಿ. ಸೊ ಒಂದು ಹುಡುಗ ಇರ್ತಾನೆ, ಅವನು ಭಿಕ್ಷೆ ಬೇಡೋನು ಆಯಿತಾ. ಒಂದು ದಾರಿಯಲ್ಲಿ ಭಿಕ್ಷೆ ಬೇಡೋ ಹುಡುಗ ಇರ್ತಾನೆ. ಹಾಗೆ ಭಿಕ್ಷೆ ಬೇಡ್ತಾ ಏನು ಒಂದು ಟ್ರಾಫಿಕ್ ಜಾಮಲ್ಲಿ ಒಂದು ದೊಡ್ಡ ಕಾರು ಕಾಣುತ್ತೆ ಅವನಿಗೆ. ಅಂದರೆ ಸಾಮಾನ್ಯವಾಗಿ ಕಾರು, ಬೈಕು, ಟ್ರಕ್ ಇವೆಲ್ಲ ಇದ್ದೇ ಇರುತ್ತೆ. ಅದು ನಿಮ್ಗೆ ಹೇಳಲೇಬೇಕಂತೇನಿಲ್ಲ, ವಿಶೇಷನೂ ಅಲ್ಲ. ಸೊ ಹಾಗಿದ್ದಾಗ ಒಂದು ಓಲ್ವೋ ಕಾರೋ ಇಲ್ಲ ಲ್ಯಾಂಬೋರ್ಗಿನಿನೋ ಅಥವಾ ಏನಂತೀವಿ ಯಾವುದೋ ಒಂದು ಥಾರೋ ಯಾವುದೋ ಒಂದು ಇಟ್ಕೊಳ್ಳಿ, ಒಂಥರ ತುಂಬ ಬ್ರ್ಯಾಂಡೆಡ್ ಕಾರು, ಒಂದು ಹೊಸ ಕೋಟಿಗಿಂತ ಹೆಚ್ಚಿಗೆ ಬೆಲೆ ಬಾಳುವಂಥ ಒಂದು ಕಾರು, ಓಕೆನಾ, ಒಂಥರ ಐಷಾರಾಮಿ ಕಾರು. ಆ ಕಾರಲ್ಲಿ ಒಬ್ಬ ಓನರು ತುಂಬ ಪ್ರೀತಿಯಿಂದ ಹುಡುಗನ ಮಾತಾಡಿಸ್ತಾನೆ. ಆ ಭಿಕ್ಷುಕ ರೂಪದಲ್ಲಿ ಹುಡುಗ ಇರ್ತಾನಲ್ವ, ತುಂಬ ಚೆನ್ನಾಗಿ ಮಾತಾಡಿಸ್ತಾನೆ. ಒಳಗಡೆ ಕಾರಲ್ಲಿ ಕರ್ಕೊತಾನೆ. ಕಾರು ಎಲ್ಲ ಮುಟ್ಟಿ ಹುಡುಗ ಏನೋ ಒಂಥರ ಖುಷಿ, ಯಾವುದೋ ಒಂದು ಲೋಕದಲ್ಲಿ ಬಂದಿದ್ದೀನಿ, ಯಾವುದೋ ಒಂದು ಪ್ರಪಂಚದಲ್ಲೇ ನಾನು ಕಾಲಿಟ್ಟಿದ್ದೀನಿ ಅನ್ನೋ ಒಂಥರ ಹುಡುಗ ತುಂಬ ಚೆನ್ನಾಗಿ ಕಾರನ್ನ ನೋಡಿಕೊಂಡು ಮುಟ್ಟಿ ಆ ಕಡೆ ಈ ಕಡೆ ಏನೋ ಒಂಥರ ನೋಡ್ತಾನೆ. ಯಾಕಂದರೆ ಮಕ್ಕಳು ಹುಡುಗರು ಅಂದಾದ್ಮೇಲೆ ಅದರಲ್ಲೂ ಹೊಸದಾಗಿ ಏನಾದರೂ ಕಂಡ್ರು ಅಂತಂದರೆ ಹುಡುಗರು ಬುದ್ಧಿ ಗೊತ್ತೇ ಅಲ್ವಾ. ಸೊ ಆ ಥರ ತುಂಬ ಚೆನ್ನಾಗಿ ಯಾವುದೋ ಒಂದು ಲೋಕದಲ್ಲೇ ಇದ್ದೀನಿ ಅನ್ನೋ ಥರ ಫೀಲ್ ಮಾಡ್ತಾನೆ. ಸೊ ಸಡನ್ನಾಗಿ ಕಾರು ಓನರ್ ಹೇಳ್ತಾರೆ, ಏನಾಯಿತು ನಿನಗೆ, ನೋಡಿ ಕಾರ್ ಹೇಗಿತ್ತು ಅಂತ ಅನಿಸುತ್ತೆ. ನನ್ನ ಕಾರ್ ತುಂಬ ಇಷ್ಟ ಆಗಿತ್ತು, ತುಂಬ ಚೆನ್ನಾಗಿದೆ ನಿಮ್ಮ ಕಾರು ಅಂತ ಹುಡುಗ ತುಂಬ ಖುಷಿಯಾಗಿ ತನ್ನ ಮನಸ್ಸಲ್ಲಿ ಏನಿರೋದನ್ನು ಎಕ್ಸ್ಪ್ರೆಸ್ ಮಾಡ್ಕೋತಾನೆ. ತುಂಬ ಚೆನ್ನಾಗಿದೆ, ಹೌದಾ, ಈ ಕಾರ್ ನನ್ನ ಅಣ್ಣ ಗಿಫ್ಟ್ ಮಾಡಿರೋದು ಅಂತ ಹೇಳಿದ್ರ. ಓ ಹೌದಾ, ಹಾಗಿದ್ರೆ ನಿಮ್ಮ ಅಣ್ಣ ತುಂಬ ಒಳ್ಳೆಯವರು ಬಿಡಿ ಅಂತ ಹೇಳ್ತಾರೆ. ಯಾರೋ ಆ ಭಿಕ್ಷುಕ ಹುಡುಗ ಆಯಿತಾ. ನಿಮ್ಮಣ್ಣ ತುಂಬ ಒಳ್ಳೆಯವರು ಅಂತ ಹೇಳಿದಾಗ ಸಡನ್ನಾಗಿ ಆ ಓನರ್ ಅಂದರೆ ಆ ವ್ಯಕ್ತಿ ಹೇಳ್ತಾನೆ, ಶ್ರೀಮಂತ ವ್ಯಕ್ತಿ ಹೇಳ್ತಾನೆ, ನನಗೆ ಗೊತ್ತು ನೀನು ಏನು ಯೋಚನೆ ಮಾಡ್ತಾ ಇದೀಯಾ ಅಂತ. ನಿನಗೂ ಕೂಡ ಇದೇ ಥರ ಕಾರ್ ತೊಗೋಬೇಕು, ದುಡ್ದು ಇದೇ ಥರ ಕಾರಲ್ಲಿ ನಾನು ಕೂಡ ಓಡಾಡಬೇಕು ಅನ್ನೋ ಆಸೆ ಇದೆ ಅಲ್ವಾ ಅಂತ ಹೇಳ್ತಾನೆ. ಆದರೆ ಅಷ್ಟು ಸಣ್ಣಿರೋ ಹುಡುಗ ಓಕೆ, ಬಟ್ ಅವನು ಉತ್ತರ ಹೇಗಿತ್ತು ಅಂತಂದರೆ ನಿಜವಾಗ್ಲೂ ನೀವು ಯೋಚನೆ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಒಂದು ವಿಚಿತ್ರವಾಗಿ ಅನ್ನೋಕ್ಕಿಂತ ಖುಷಿ ಅನಿಸುತ್ತೆ ಆ ಹುಡುಗನ ಬಗ್ಗೆ. ಆಗ ಹುಡುಗ ಈಸಿಯಾಗಿ ಹೇಳ್ತಾನೆ, ನಗ್ತಾ ಹೇಳ್ತಾನೆ, ಖಂಡಿತ ಇಲ್ಲ, ಈ ಕಾರನ್ನು ನಾನು ತಗೊಂಡು ಓಡಿಸ್ಬೇಕು ಅನ್ನೋ ಖುಷಿ ಖಂಡಿತ ಇಲ್ಲ ನನಗೆ, ಆದರೆ ನಿಮ್ಮ ಅಣ್ಣನ ಥರ ನನಗಾಗೋ ಕನಸು ಆಸೆ ಅಂತೂ ತುಂಬಾ ಬಂದುಬಿಡ್ತು ಅಂತ ಹೇಳ್ತಾನೆ. ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಾವು ಹೇಗಾಗ್ಬಿಟ್ಟಿದ್ದೀವಿ ಅಂತಂದರೆ, ಅವ್ರು ಬೆಳೀತಾ ಇದ್ದಾರೆ ಅಂದ ತಕ್ಷಣ ಏನೋ ಒಂದು ಕಡೆ ಕಾಲು ಎಳೆದು ಹೋಗ್ಬಿಡ್ತೀವಿ ಅನ್ನೋ ಥರ ಅಲ್ವಾ. ಆದರೆ ಯೋಚನೆನೇ ಮಾಡಲ್ಲ ಕೆಲವೊಂದು ಸಲ. ಆದರೆ ಆ ಹುಡುಗ ಈಸಿಯಾಗಿ ಹೇಳ್ತಾನೆ ಅಲ್ವಾ, ನನಗೆ ನಿಮ್ಮ ಅಣ್ಣನ ಥರ ಆಗಬೇಕು ಅನ್ನೋ ಆಸೆ ಇದೆ. ಯಾಕೆ ಅಂತಂದರೆ ನನಗೂ ಒಬ್ಬ ತಮ್ಮ ಇದ್ದಾರೆ, ತಂಗಿ ಇದ್ದಾರೆ. ನಿಮ್ಗೆ ಹೇಗೆ ನಿಮ್ಮಣ್ಣ ಈ ಕಾರನ್ನ ಗಿಫ್ಟ್ ಕೊಟ್ಟಿದ್ದಾನೋ, ನಾನು ಕೂಡ ನಿಮ್ಮ ಅಣ್ಣನ ಹಾಗೆ ನನ್ನ ತಮ್ಮನಿಗೆ ಮತ್ತು ತಂಗಿಗೆ ಗಿಫ್ಟ್ ಕೊಡಬೇಕು ಅಂತ ಹೇಳ್ತಾನೆ. ಈ ಕತೆ ಇಷ್ಟೇ ಅಂತ ಅನಿಸ್ಬೋದು. ಹಾಗೆ ಈ ಕತೆ ಎಲ್ಲರೂ ಕೂಡ ಕೇಳಿರ್ಬೋದು, ಇದ್ರೆ ಏನು ವಿಶೇಷ ಬಿಡು, ನಾವೆಲ್ಲ ಕೇಳಿದ್ದೀವಿ ಅಂತಲೂ ಅನಿಸ್ಬೋದು. ಕೆಲವೊಂದು ಸಲ ನಾವು ಕೇಳಿರ್ತೀವಿ, ನೋಡಿರ್ತೀವಿ, ಜೊತೆಗೆ ನಮ್ಮ ಸುತ್ತಮುತ್ತಲೇ ಅದೆಷ್ಟೋ ಗೊಂದಲಗಳನ್ನು ನಾವೇ ಸೃಷ್ಟಿ ಮಾಡ್ಕೊಂಡಿರ್ತೀವಿ. ಆದರೆ ನಮಗೆ ಹೇಗೆ ಹೊರಗೆ ಬರಬೇಕು ಅಥವಾ ಈ ಕೆಲವೊಂದು ವಿಷಯಗಳನ್ನು, ಕೆಲವೊಂದು ಕಥೆಗಳನ್ನು ಆಳವಾಗಿ ಯೋಚನೆ ಮಾಡ್ತಾ ಹೋದಾಗ ಎಷ್ಟೋ ಅರ್ಥಗಳಿರುತ್ತೆ ಅಲ್ವಾ. ಆ ಹುಡುಗ ಸಣ್ಣವನೇ ಆಗಿರ್ಬೋದು, ಆದರೆ ಅವನ ಯೋಚನೆಗಳು ಯಾವ ಲೆವೆಲಲ್ಲಿದೆ ಅಲ್ವಾ. ನಾವು ಆ ಥರ ಯೋಚನೆ ಮಾಡಲ್ಲ ಅಲ್ವಾ. ಅಯ್ಯೋ ಅವನೇನು ಬಿಡು, ಒಬ್ಬ ವ್ಯಕ್ತಿ ಬೆಳೀತಾನೆ ಅಂತಂದರೆ ಸಾಮಾನ್ಯವಾಗಿ ಒಂದು ಕಾರು, ಅದು
ಅಥವಾ ಐಷಾರಾಮಿ ಕಾರೇ ಅಂತಲ್ಲ, ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡು ಮನೆ ಮುಂದೆ ನಿಲ್ಸ್ಕೊಂಡ ಅಂತ ಅಂದ್ರೂ ನಾವು ಹೇಗೆ ಮಾತಾಡ್ತೀವಿ ಹೇಳಿ, ಬಿಡು ಅವನಿಗೇನು ಸಿಕ್ಕಾಪಟ್ಟೆ ದುಡ್ಡಿದೆ ಅಪ್ಪ ತಗೋತಾನೆ ನಮಗೇನು, ಈ ಥರ ಬರುತ್ತೆ. ಅದು ಒಂಥರ ಹೊಟ್ಟೆ ಕಿಚ್ಚು. ಅದರಲ್ಲಿ ಇದಾರೆ ವಿಶೇಷವಾಗಿ, ಅಯ್ಯೋ ಹೌದಾ ಕಾರ್ ತೊಗೊಂಡ ಚೆನ್ನಾಗಾಯ್ತು ಖುಷಿಯಾಗಿತ್ತು, ಈ ಥರ ಒಂದು ಒಳ್ಳೆ ಮನಸ್ಸಿಂದ ಹಾರಿಸ್ತೀವಲ್ವ, ಅದು ತುಂಬ ಕಡಿಮೆ. ಕೆಲವೊಬ್ರು ಮೇಲಿನ ಮೇಲೆ ಹಾರಿಸ್ತಾರೆ, ಆದರೆ ಒಳಗೊಳಗೆ ಎಲ್ಲೋ ಒಂದು ಕಡೆ ಕತ್ತಿ ಮೆಸಿತಿರ್ತಾರೆ. ಅಯ್ಯೋ ಇವನು ಹೆಂಗಪ್ಪ ಕೇಳೋದು, ಅವನು ಕಾರ್ ತೊಗೊಂಡನಪ್ಪ, ನಾನು ಕಾರ್ ತೊಗೋಬೇಕು, ಹೆಂಗಾದ್ರೂ ಮಾಡಿ ಸರಿ ಕಾರ್ ತೊಗೋಬೇಕು, ನಾನು ಇನ್ನೊಬ್ಬರನ್ನ ತಲೆ ಹೊಡ್ಕೊಂಡಾದ್ರೂ ತೊಗೋತೀನಿ, ಇಲ್ಲ ಇನ್ನೊಬ್ಬರ ಮನೆ ಸಾಲ ಮಾಡ್ಕೊಂಡಾದ್ರೂ ಪರವಾಗಿಲ್ಲ ನಾನು ತೊಗೋತೀನಿ ಅನ್ನೋ ರೇಂಜಿಗೆ ಬಂದಿರ್ತಾರೆ ಅಲ್ವಾ. ಬಟ್ ಹಾಗಾಗಬಾರ್ದು. ಈಗ ನಾನು ಹೇಳಿದೆ ಆಗಲೇ, ಈ ಕತೆ ತುಂಬ ವಿಶೇಷ ಅಂತ ಏನಲ್ಲ, ಅಥವಾ ನಾನೇ ಹೇಳೋದ್ರಿಂದ ಏನು ವಿಶೇಷ ಅಂತಲ್ಲ. ಈ ಕತೆ ಕೇಳಿದ್ದೀವಿ, ಓದಿದ್ದೀವಿ, ನೋಡಿದ್ದೀವಿ, ಅದೆಷ್ಟೋ ಜನ ಓದಿರ್ಬೋದು, ನೋಡಿರ್ಬೋದು. ಆದರೆ ಇದು ಎಷ್ಟು ಓದ್ತೀವಿ, ಹೇಗೆ ಓದ್ತೀವಿ, ಎಷ್ಟು ಕೇಳಿದ್ದೀವಿ ಅನ್ನೋಕ್ಕಿಂತ ಇದರಲ್ಲಿರೋ ಆ ಹುಡುಗನ ಯೋಚನೆಗಳನ್ನು, ಆ ಮೆಂಟಾಲಿಟಿನ ನಾವೆಷ್ಟು ತೊಗೊಂಡಿದ್ದೀವಿ, ನಾವು ಅದನ್ನು ಎಷ್ಟು ಅಳವಡಿಸ್ಕೊಂಡಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಅಲ್ವಾ. ಸೊ ನೀವೇನಂತೀರಾ? ನಿಜ ತಾನೇ? ಈ ಕತೆ ಅಥವಾ ಈ ಒಂದು ಉದಾಹರಣೆ ಇವತ್ತಿಂದು ಇಷ್ಟೇ ಆಗಿತ್ತು. ನಿಮಗೇನಾದರೂ ಈ ಕತೆ ಅಥವಾ ಈ ಯೋಚನೆ ಬಗ್ಗೆ ಹೇಳಿರೋ ಒಂದು, ಅಥವಾ ಈ ಮೆಂಟಾಲಿಟಿ ಬಗ್ಗೆ ಹೇಳಿರೋ ಒಂದು ಪುಟ್ಟ ಕತೆ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮಗೆ ಗೊತ್ತಿರತ್ತೆ, ನಮ್ಮನ್ನು ನೋಡಿದ್ರೆ ಯಾರೆಲ್ಲ ಹೊಟ್ಟೆ ಉರ್ಕೊತಾರೆ ಅಂತ ಖಂಡಿತ ಗೊತ್ತಿರತ್ತೆ. ಅಂಥವರಿಗೋಸ್ಕರ ಈ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.